ವೀಕ್ಷಕರೇ, ನೀವೆಲ್ಲರೂ ಸಾಮಾನ್ಯವಾಗಿ ನೋಡಿರಬಹುದು ಸ್ನೇಹಿತರೆ. ಇಲ್ಲಿ ನೋಡಿ, ಇದು ಯಾವ ಹೂ ಅಂತ ಕಮೆಂಟ್ ಮಾಡಿ ನಮಗೆ. ನೋಡಿ, ಇದು ಬೆಂಗಳೂರು ಸುತ್ತಮುತ್ತಲು ಈ ಥರ ಬೆಳೀತಾರೆ ನಮ್ಮ ರೈತರು, ಹೌದಲ್ಲ. ಪಾಪ ಮಳೆ ಆಗ್ತಾಯಿಲ್ಲ ರೈತರಿಗೆ. ಕೆಲವೊಂದಿಷ್ಟು ಸಮಯದಲ್ಲಿ ಈ ಥರ ಹೂವು ಇರುತ್ತೆ. ಆ ಸೈಡಲ್ಲಿ ಇದೆ ನೋಡಿ, ತೋರಿಸ್ತೀನಿ ನೋಡಿ. ಇದನ್ನು ಕೂಡ ಚೆಂಡು ಹೂವು. ಎಲೆಯಲ್ಲಿ ಏನು ಬೇರೆ ವ್ಯತ್ಯಾಸ ಇಲ್ಲ, ಇಲ್ಲಿ ತೋರಿಸ್ತೀನಿ. ಆ ಕಡೆ ಹೋಗಿ ಬರ್ತೀನಿ, ಒಂದೇ ಶಿಪ್ ಇರಿ ನೋಡಿ. ನಾನು ಸ್ವಲ್ಪ ಇವತ್ತು ಸಂಡೇ ಅಂತ ತಕ್ಷಣ ಬಹಳ ದೂರ ಬಂದಿದ್ದೆ ನಾನು. ನೋಡಿ ನೋಡಿ, ಜೇನು ಹುಳ ತಿಂತಾಯಿದೆ, ಇದೊಂದು ತಿಂತಾಯಿದೆ ಜೇನು ಹುಳ, ನೋಡಿದ್ರಾ? ಹೇಗಿದೆ? ಎಷ್ಟು ಚೆನ್ನಾಗಿದೆ ಅಲ್ಲ ವಾತಾವರಣ. ಏನೋ ಒಂದು ಸ್ವಲ್ಪ ಇವತ್ತು ಸಂಡೇ ಅಂದ ತಕ್ಷಣ ಈ ಕಡೆ ಎಲ್ಲ ಬಂದಿದ್ದೆ ನಾನು. ವೀಕ್ಷಕರೇ ನೋಡಿ, ಎಷ್ಟು ಚೆನ್ನಾಗಿ ಮಾಡ್ತಾರಂದರೆ ನೋಡಿ. ಬಹಳ ಚೆನ್ನಾಗಿದೆ. ಬಹಳ ಅದ್ಭುತವಾದಂಥ ಒಂದು ಸ್ಥಳದಲ್ಲಿ ಬಂದಿದ್ದೆ ನಾನು ಇವತ್ತು. ಈ ಕಡೆ ಇನ್ನೂ ತೋರಿಸ್ತೇನೆ ನಾನು ನಿಮಗೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ತೋರಿಸ್ತೇನೆ ನಾನು ನಿಮಗೆ ಈ ಕಡೆ ಎಲ್ಲ. ಬರೀ ನೋಡ್ತಾ ಇರಿ ನೀವು. ನೋಡ್ತಾ ಇರಿ. ಇದು ಯಾವುದು ಅಂತ ಗೊತ್ತಿಲ್ಲ. ಇದು ಬಹುತೇಕ ಸೇವಂತಿ ಹೂವು ಅಂದ್ಕೊಳ್ತೀನಿ. ಇಲ್ಲ, ಇದು ಯಾವುದು ಅಂತ ಕಮೆಂಟ್ ಮಾಡಿ. ಇದು ಯಾವುದು ಅಂತ ಕಮೆಂಟ್ ಮಾಡಿ. ಆ ಕಡೆ ಮುಂದ್ಗಡೆ ಹೋಗಿ ತೋರಿಸ್ತೇನೆ ನಾನು ನಿಮಗಿನ್ನೂ. ನೋಡಿ, ಅಲ್ಲಿ ಕಟ್ ಮಾಡ್ತಾ ಈ ಥರ ಬ್ಯಾಗ್ ಇರ್ತವೆ. ಈ ಥರ ಬ್ಯಾಗು ನೋಡಿ ತೋರಿಸ್ತಾ ಇದ್ದೀನಿ. ಈ ಥರ ಬ್ಯಾಗ್ಗಳಲ್ಲಿ ಹಾಕ್ತಾ ಇರ್ತಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ನೋಡಿ, ನಮ್ಮ ಅಪಾರ್ಟ್ಮೆಂಟ್ ಈ ಕಡೆ ಇದೆ. ಇಲ್ಲಿ ತೋರಿಸ್ತೀನಿ, ಒಂದೊಂದಾಗಿ ನೋಡ್ತಾ ಹೋಗಿ. ನೋಡಿ, ಇದು ಎಲ್ಲ ದೇವಸ್ಥಾನಗಳಿಗೂ ಕೂಡ ಹೋಗ್ತಾ ಇರ್ತೀರಲ್ಲ ನೀವು. ನೋಡಿ, ಇದೇ ಚೆಂಡು ಹೂವು ನೋಡಿ. ಇಲ್ಲಿ ಕಟ್ ಮಾಡ್ತಾ ಇದ್ದಾರೆ, ಕತ್ತರಿಸ್ತಾ ಇದ್ದಾರೆ. ಅವರನ್ನು ನಾವು ಮಾತಾಡ್ಸೋಣ ಇವತ್ತಿನ ದಿನ. ಇಲ್ಲಿದ್ದಾರೆ, ಇವರಿಗೆ ಕನ್ನಡ ಬರೋದಿಲ್ಲ, ಇಲ್ಲಿ ಹಿಂದಿ ಮಾತಾಡಿಸಿ. ಹಾಯ್ ಗಾಯ್ಸ್, ಹಾಯ್. ಗಾಂವ್ ಕಿಧರ್ ಸೆ ಬ್ರದರ್? ಬಿಹಾರ್. ನೋಡಿ, ದುಡ್ಕೊಂಡದು ಒಂದು ಊಟವನ್ನು, ಒಂದು ಹೊತ್ತಿನ ಊಟಕ್ಕಾಗಿಯೂ ಕೂಡ ನಮ್ಮ ಕಡೆ ಎಲ್ಲ ಜನ ಬಂದಿದ್ದಾರೆ. ಹಿಂದಿಯವರು ಕೂಡ ಇದ್ದಾರೆ. ಇವರು ಕಟ್ ಮಾಡ್ತಾ ಇದ್ದಾರೆ, ಯಾಕಂದರೆ ಓನರ್ ಇಲ್ಲ ಇವತ್ತಿನ ದಿನ ನಮ್ಮ ಜೊತೆಗೆ. ಅವ್ರಿಗೂ ಕೂಡ ಒಂದು ಸ್ವಲ್ಪ ಮಾತಾಡಬೇಕಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿ ಕಟ್ ಮಾಡ್ತಾರಂತ ಇಲ್ಲಿ ನೋಡ್ತಾ ಇರ್ಬೋದು. ನೋಡಿ, ಈ ಥರ ಕಟ್ ಮಾಡ್ತಾರೆ. ನೋಡಿ, ನಮ್ಮ ಬಸ್ ಹೋಗ್ತೈತಿ.
ಇದು ಯಾವ ಪ್ಲೇಸಸ್ ಎಂದು ಕಾಮೆಂಟ್ ಹಾಕಿ ನಮಗೆ. ಇದು ನಾನು ಎಲ್ಲಿದ್ದೇನೆ ನೋಡಿ, ನೋಡಿ ಹೇಗಿದೆ. ಇವತ್ತು ಎಲ್ಲಿ ಬಂದಿದ್ದೇನೆ ನೋಡಿ ಕಾಮೆಂಟ್ ಹಾಕಿ. ನೋಡಿ ಹೇಗಿದೆ, ಒಳಗಡೆ ತೆಗಿತಾ ಇದ್ದಾರೆ. ನೋಡಿ ನಾನು ಇವತ್ತು ಹೇಗೆ ಬಂದಿದ್ದೀನಿ. ನೋಡಿ ಅಲ್ಲಿ ಹೂವನ್ನು ತೆಗಿತಾ ಇದ್ದಾರೆ. ಎಲ್ಲರೂ ಖರೀದಿ ಮಾಡ್ತೀರಲ್ಲ ದೇವಸ್ಥಾನಗಳಿಗೆ ಆಗಲಿ ಚೆಂಡು ಹೂವನ್ನು, ಹೌದಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ. ಆ ಕಡೆ ಒಳಗಡೆ ಹೋದ್ರೆ ಇನ್ನೂ ಒಳ್ಳೆಯದಾಗಿ ಸಿಗ್ಬೋದು, ತೋರಿಸ್ತೇನೆ.